ಪರಪ್ಪನ ಅಗ್ರಹಾರ ಜೈಲು ನಿಜಕ್ಕೂ ಜೈಲೇನಾ ಅನ್ನುವಂತಹ ಪ್ರಶ್ನೆ ದರ್ಶನ್ ವಿಚಾರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳಿಂದ ಮುನ್ನೆಲೆಗೆ ಬರ್ತಾ ಇದೆ. ಇದು ಜೈಲ ಗೋವಾನ? ಜೈಲಿನಲ್ಲಿ ಕೊಲೆ ಆರೋಪಿಗಳ ಬಿಂದಾಸ್ ಫೋಟೋ ಶೂಟ್. ಗೋವಾ ಟ್ರಿಪ್ ಮಾದರಿಯಲ್ಲಿ ಕೊಲೆ ಆರೋಪಿಗಳು ಪೋಸ್ ಅನ್ನು ಕೊಡ್ತಾ ಇದ್ದಾರೆ. ಸಿದ್ದಾಪುರದ ಮಹೇಶನ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿದೆ ಒಂದು ಗ್ಯಾಂಗ್. ಪರಪ್ಪನ ಅಗ್ರಹಾರದಲ್ಲಿರುವಂತಹ ವಿಲ್ಸನ್ ಗಾರ್ಡನ್ ನಾಗಾ ಅಂಡ್ ಟೀಮ್ ಜೈಲಿನ ಭ್ರಷ್ಟ ವ್ಯವಸ್ಥೆಗೆ ಮತ್ತೊಂದು ಕೈಗನ್ನಡಿ ಹಿಡಿಯುವಂತಿದೆ ಈ ಫೋಟೋ. ನೀವು ಕೂಡ ಗಮನಿಸ್ತಾ ಇದ್ದೀರಿ, ಇದೆಲ್ಲೋ ಗೋವಾದಲ್ಲೋ ಮಲೇಷಿಯಾದಲ್ಲೋ ತೆಗೆಸ್ಕೊಂಡಿರುವಂತಹ ಫೋಟೋ ಅಲ್ಲ. ಬೆಂಗಳೂರಿನಲ್ಲಿರುವಂತಹ ಸೆಂಟ್ರಲ್ ಜೈಲಿನಲ್ಲಿ, ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ತೆಗೆಸಿಕೊಂಡಿರುವಂತಹ ಫೋಟೋ. ಇವರೆಲ್ಲರೂ ಯಾರು ಗೊತ್ತಾ? ರಕ್ತದಾಹಿಗಳು ಇವರು. ಈ ಸಿದ್ದಾಪುರದ ಮಹೇಶ ರೌಡಿ ಶೀಟರ್, ಈತನನ್ನು ಭರ್ಬರವಾಗಿ ಹತ್ಯೆ ಮಾಡಲಾಗಿತ್ತು ವಿಲ್ಸನ್ ಗಾರ್ಡನ್ ನಾಗಾ ಆ್ಯಂಡ್ ಗ್ಯಾಂಗ್. ಆ ಗ್ಯಾಂಗ್ನ ಸದಸ್ಯರೇ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಬಣ್ಣ ಬಣ್ಣದ ಬಟ್ಟೆಗಳನ್ನು ಹಾಕ್ಕೊಂಡು, ಕೂಲಿಂಗ್ ಗ್ಲಾಸನ್ನು ಹಾಕ್ಕೊಂಡು, ಬಗೆ ಬಗೆಯ ಶೂಸ್ಗಳನ್ನು ಹಾಕ್ಕೊಂಡು ಈ ರೀತಿಯ ಫೋಟೋಗೆ ಪೋಸ್ ಕೊಟ್ಟಿರುವಂಥದ್ದು. ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಜೈಲು ಖೈದಿಗಳ ಮನಪರಿವರ್ತನೆಯ ಜಾಗನೋ ಅಥವಾ ಜಾಲಿ ಮಾಡಲಿಕ್ಕಿರುವಂತಹ ಜಾಗನೋ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ವಿಲ್ಸನ್ ಗಾರ್ಡನ್ ನಾಗನ ಟೀಮ್ ಇದು. ಮೋಸ್ಟ್ ನಟೋರಿಯಸ್ ರೌಡಿ ಆತ. ಆತನ ಮೇಲೆ 20ಕ್ಕೂ ಹೆಚ್ಚು ಪ್ರಕರಣಗಳಿದ್ದಾವೆ. A1 ಆರೋಪಿಯಾಗಿದ್ದಾನೆ. ಅವನು ಇಡೀ ಜೈಲನ್ನೇ ತನ್ನ ಕಂಟ್ರೋಲಿಗೆ ತೆಗೆದುಕೊಂಡಿದ್ದಾನಂತೆ. ಆತನ ಕಂಟ್ರೋಲ್ನಲ್ಲಿ ಇಡೀ ಜೈಲಿದೆ ಅನ್ನೋದಕ್ಕೆ ಈ ಫೋಟೋಗಳು, ಈ ವಿಡಿಯೋಗಳು ಎಲ್ಲವೂ ಕೂಡ ಸಾಕ್ಷಿ ಅಂತಿದೆ. ಇದು ನಿಜಕ್ಕೂ ಕೂಡ ನಮ್ಮ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡಬೇಕಾದಂತಹ ಸಮಯ ಇದು. ಸೆಂಟ್ರಲ್ ಜೈಲ್ನಲ್ಲಿ ಬ್ರಾಂಡೆಡ್ ಖೈದಿಗಳು ಹೇಗಿದ್ದಾರೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಏನಿದು ಸೆಂಟ್ರಲ್ ಜೈಲ್ನ ಕತೆ ಅಂತ ಹೇಳಿ? ಈ ಜಾಲಿ ಮಾಡೋದಕ್ಕೆ, ಎಂಜಾಯ್ ಮಾಡೋದಕ್ಕೆ ಗೋವಾ ಮಲೇಷಿಯಾಕ್ಕೆ ಯಾಕೆ ಹೋಗಬೇಕು? ಸೆಂಟ್ರಲ್ ಜೈಲ್ಗೆ ಹೋದ್ರೆ ಸಾಕಲ್ವಾ ಅಂತ ಈ ಫೋಟೋಗಳನ್ನೆಲ್ಲ ನೋಡ್ತಾ ಇದ್ರೆ? ಪ್ರೇಮ, ಬಹುತೇಕ ಯಾರು ಈ ಹಿಂದೆ ಅಂದರೆ ನಿನ್ನೆಯಿಂದ ಪರಿಸ್ಥಿತಿ ಯಾವ ರೀತಿ ಇದೆಯೋ ಗೊತ್ತಿಲ್ಲ, ನಿನ್ನೆಗಿಂತ ಮೊದಲು ಈ ಹಿಂದೆ ಯಾರ್ಯಾರು ಜೈಲಿಗೆ ಹೋಗಿ ಬಂದಿದ್ದಾರೋ, ಯಾರ ಬಳಿ ದುಡ್ಡಿದೆಯೋ ಅಂಥವರೆಲ್ಲ ಎಲ್ಲೋ ಒಂದು ಕಡೆ ಜೈಲಿನಲ್ಲಿ ಬಿಂದಾಸ್ ಲೈಫನ್ನು ಲೀಡ್ ಮಾಡಿದ್ದಾರೆ. ಅವ್ರಿಗೆ ಬೇಕಾದಂತಹ ಎಲ್ಲ ವಸ್ತುಗಳನ್ನು ದುಡ್ಡು ಕೊಟ್ಟು ತರಿಸ್ಕೊಂಡಿದ್ದಾರೆ. ಅವ್ರಿಗೆ ಬೇಕಾದಂತಹ ಸಿಗರೇಟ್ ಇರ್ಬೋದು, ಮತ್ತೊಂದು ಮೊಗದೊಂದಿರ್ಬೋದು, ಮತ್ತು ಅಡುಗೆ ಮಾಡೋದಕ್ಕೂ ಬೇಕಾದಂತಹ ಚಿಕನ್, ಮಟನ್, ತರಕಾರಿ ಇವೆಲ್ಲವನ್ನು ಕೂಡ ಪಾತ್ರೆ ಪಗಡೆಗಳನ್ನು ಇಟ್ಕೊಂಡಿದ್ದಾರೆ. ಮೊಬೈಲನ್ನು ಸಹ ಬಳಸ್ತಿದ್ದಾರೆ. ಇದೆಲ್ಲವೂ ಕೂಡ ಜೈಲು ಅಧಿಕಾರಿಗಳ ಅಡ್ಜಸ್ಟ್ಮೆಂಟ್ನಲ್ಲಿ ನಡೀತಿದ್ದಂತಹ ವ್ಯವಹಾರ. ಯಾವಾಗ ದರ್ಶನ್ ಜೊತೆ ವಿಲ್ಸನ್ ಗಾರ್ಡನ್ ನಾಗ ಫೋಟೋ ಹೊರಬಂತೋ ಆ ಸಂದರ್ಭದಲ್ಲಿ ಇದೀಗ ನಿನ್ನೆಯಿಂದ ಇದೆಲ್ಲದಕ್ಕೂ ಕೂಡ ಎಲ್ಲೋ ಒಂದು ಕಡೆ ಅಂತ್ಯ ಹಾಡುವ ಕೆಲಸವನ್ನು ಮಾಡಲಾಗಿದೆ ಅನ್ನೋ ಮಾಹಿತಿಗಳು ತಿಳಿದು ಬರ್ತಿದೆ. ಮತ್ತೊಂದು ವಿಚಾರ, ಇದೀಗ ಒಂದು ಫೋಟೋಗಳನ್ನು ಒಂದಷ್ಟು ನಾವು ನೋಡ್ತಿದ್ದೀವಿ. ಜೈಲಿನಲ್ಲಿ ಯಾವ ರೀತಿ ಇದ್ದಾರೆ ಇವರು ಅಂತೇಳಿ. ಅಂದರೆ ಜೈಲಿನಲ್ಲಿ ಆರಾಮಾಗಿ ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಟಿ ಶರ್ಟ್ಗಳನ್ನು, ಅದ್ರ ಜೊತೆಗೆ ಶಾರ್ಟ್ಸ್ಗಳನ್ನು ಹಾಕ್ಕೊಂಡು ಆರಾಮಾಗಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ರಜೆ ಮೂಡ್ನಲ್ಲಿ ಇದ್ದಾರೆ ಅವರು. ಎಲ್ಲೋ ಒಂದು ಕಡೆ ಈ ಟ್ರಿಪ್ ಹೋದಂತೆ, ಯಾವುದೋ ವಿದೇಶಕ್ಕೋ ಅಥವಾ ಗೋವಾಕ್ಕೋ ಯಾವುದಕ್ಕೋ ಟ್ರಿಪ್ ಹೋದಂತೆ ಇವರ ಫೋಟೋಗಳನ್ನು ತೆಗೆಸಲಾಗಿದೆ. ಆ ಫೋಟೋಗಳನ್ನು ಹೊರಗಡೆ ಅವರ ಬೆಂಬಲಿಗರು ಯಾರಿದ್ದಾರೆ ಅಂಥವರು ವೈರಲ್ ಮಾಡುವ ಕೆಲಸವನ್ನು ಮಾಡ್ತಾರೆ. ಜೈಲಿನಲ್ಲಿ ನಮ್ಮ ಬಾಸ್ ಹೇಗಿದ್ದಾರೆ ನೋಡಿ ಅನ್ನೋ ನಿಟ್ಟಿನಲ್ಲಿ ಹೇಳಿ ಅಂಡರ್ವರ್ಡ್ನಲ್ಲಿ ಒಂದಷ್ಟು ಹವಾಗಳನ್ನು ಕ್ರಿಯೇಟ್ ಮಾಡುವ ಕೆಲಸವನ್ನು ಇವರ ಗ್ಯಾಂಗ್ಗಳು ಮಾಡ್ತಿದ್ದಾವೆ. ಸದ್ಯ ಈ ಒಂದು ಬ್ರ್ಯಾಂಡೆಡ್ ಬಟ್ಟೆಗಳೇನಿದೆ ಅದು ತುಂಬ ಕಾಸ್ಟ್ಲಿ ಬಟ್ಟೆಗಳು ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಇದೀಗ ಅವರು ತೆಗೆಸ್ಕೊಂಡಿದ್ದಂತಹ ಫೋಟೋಗಳೇನಿತ್ತು ಅದು ಸಿದ್ದಾಪುರ ಮಹೇಶನ ಮರ್ಡರ್ ಕೇಸ್ನಲ್ಲಿ ಜೈಲು ಸೇರಿದಂತಹ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಅವರ ಹುಡುಗರು ತೆಗೆದಿದ್ದಂತಹ ಫೋಟೋಗಳೇನಿತ್ತು ಅದು ಕೂಡ ವೈರಲ್ ಆಗಿದೆ. ಅಲ್ಲಿಗೆ ಜೈಲಿನಲ್ಲಿ ಎಲ್ಲವೂ ಕೂಡ ಕಾಸು ಕೊಟ್ಟರೆ ಏನು ಬೇಕಾದರೂ ಸಿಗುತ್ತೆ ಅನ್ನೋದಕ್ಕೆ ಈ ಫೋಟೋಗಳೆಲ್ಲವೂ ಕೂಡ ನಿದರ್ಶನ. ಪ್ರೇಮ್. ಓಕೆ ನರಸಿಂಹಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ. ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ. ದುಡ್ಡಿದ್ರೆ ಜೈಲಿನಲ್ಲಿ ಎಲ್ಲವೂ ಕೂಡ ಸಿಗುತ್ತೆ, ಹೊರಗಡೆನೇ ಬರಬೇಕು ಅಂತೇನಿಲ್ಲ ಅನ್ನೋದು ಈ ಫೋಟೋಗಳ ಮೂಲಕ ಗೊತ್ತಾಗ್ತಾ ಇರುವಂಥದ್ದು.